ಈಗ ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಬಹಳ ಬಹಳ ಜನರಿಗೆ ತುಂಬಾ ಕಷ್ಟ ಅಂತ ಅನಿಸ್ತಾ ಇರ್ಬೋದು. ಯಾಕೆಂದ್ರೆ ಅದು ಕನ್ನಡ ತರ ಇಲ್ಲ. ಕನ್ನಡದಲ್ಲಿ ಕಾಮನ್ ಆಗಿ ನಾವು ಕನ್ನಡದಲ್ಲಿ ಓದೋದು ಮತ್ತೆ ಬರೆಯೋದನ್ನ ಹೇಗೆ ಕಲಿತೀವಿ? ಅಕ್ಷರಮಾಲೆ ಫಸ್ಟ್ ಕಲಿತೀವಿ. ಆ ಇಂದ ಯಾರ ಲಾಭ ಅದು ಹ ಳ ತನಕ ಕಲಿತೀವಿ, ರೈಟ್? ಅದಾದ್ಮೇಲೆ ಕಾಗುಣಿತ, ಅದಾದ್ಮೇಲೆ ಒತ್ತಕ್ಷರ. ಇವಿಷ್ಟು ಕಲ್ತ್ರೆ ಸಾಕು. ಈ ಕನ್ನಡದಲ್ಲಿ ಯಾವ ಪದವನ್ನು ಬೇಕಾದ್ರೆ ಕನ್ನಡದಲ್ಲಿ ಓದ್ಬೋದು ಅಲ್ವಾ? ಆದ್ರೆ ಇಂಗ್ಲಿಷ್ ಅಲ್ಲಿ ನಿಮಗೆ ಅದು ಸಾಧ್ಯವಿಲ್ಲ. ಇಂಗ್ಲಿಷ್ ಅಲ್ಲಿ ಯಾಕೆ ಅಂತ ಹೇಳಿದ್ರೆ 26 ಅಕ್ಷರಗಳು ಮಾತ್ರ ಇರೋದು. 26 ಅಕ್ಷರಗಳನ್ನು ಇಟ್ಕೊಂಡು ನಾವು ಲಕ್ಷಗಟ್ಟಲೆ ಪದಗಳನ್ನು ಓದೋದು ಹೇಗೆ? ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಮೆಥಡ್ ಇದೆ, ಓಕೆನಾ? ಸೊ ಈಗ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಇಲ್ಲಿ ದೊಡ್ಡ ಪದ ಇದು ಅಲ್ವಾ? ಸುಮಾರು ಒಂದು 21 ಅಕ್ಷರಗಳಿದೆ. ಓಕೆ, ಸೊ ಇದನ್ನ ನಿಮ್ಮಲ್ಲಿ ಕೆಲವರಿಗೆ ಅರ್ಧಂಬರ್ಧ ಓದ್ಲಿಕ್ಕೆ ಬರ್ಬೋದೇನೋ, ಅಥವಾ ಇನ್ ಕೆಲವರಿಗೆ ಏನೋ ಕಷ್ಟಪಟ್ಟು ಕಂಪ್ಲೀಟ್ ಆಗಿ ಓದ್ಬಿಡ್ತೀರಾ. ಓಕೆ, ಆದ್ರೆ ಅದೇ ತರ ಇನ್ನೊಂದು ಪದ ಬಂದ್ರೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಕೆಲವರಿಗೆ ಇದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಇದನ್ನ ಹೇಗೆ ಓದೋದು ಅಂತಾನೆ ಗೊತ್ತಿಲ್ಲ. ಓಕೆ, ಸೊ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಈ ಎಷ್ಟು ಪದಗಳಿದಾವೆ, 3, 3, 5, 6 ಪದಗಳನ್ನ ಈಸಿಯಾಗಿ ನೀವು ಸಿಂಪಲ್ ಆಗಿ ಓದ್ಬೋದು. ಓಕೆ, ಕನ್ನಡದಲ್ಲಿ ನಾವು ಪದಗಳನ್ನು ಓದಲಿಕ್ಕೆ ನಮಗೆ ಯಾವ್ಯಾವ್ದು ಕಲ್ತ್ರೆ ಸಾಕು? ವರ್ಣಮಾಲೆ, ಕಾಗುಣಿತ ಮತ್ತು ಒತ್ತಕ್ಷರ, ಇವಿಷ್ಟು ಕಲ್ತ್ರೆ ಸಾಕು. ಬಟ್ ಇಂಗ್ಲಿಷ್ ಅಲ್ಲಿ ಹಾಗಲ್ಲ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ಅಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನೋಡಿ, ನೆಗೆಟಿವ್ ಕ್ವೆಶ್ಚನ್ನು ಇದು ನೆಗೆಟಿವ್ ಆಗಿರುತ್ತೆ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ರೈಟ್. ಓಕೆ, ಸೊ ಈಗ ಇದನ್ನ ಇಷ್ಟು ದೊಡ್ಡ ಪದಗಳನ್ನ ನಾವು ಈಸಿಯಾಗಿ ಹೇಗೆ ಓದೋದು, ಇದನ್ನೇ ನಾವು ಕಲಿಬೇಕಾಗಿರೋದು. ಓಕೆ, ಸೊ ನಾವು ಲೆಟ್ಸ್ ಸಿ. ಈಗ ಸಾಮಾನ್ಯವಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಗ್ಲಿಷ್ ಆಲ್ಫಾಬೆಟ್ ಅಂದ್ರೆ ಇಂಗ್ಲಿಷ್ ವರ್ಣಮಾಲೆ. ಸೊ ಇದರಲ್ಲಿ ಏನಿದೆ, ನಿಮಗೆ ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್ ಇದೆ. ಇದು ಆಲ್ರೆಡಿ ಎಲ್ರಿಗೂ ಗೊತ್ತು ಅಂತ ಅನ್ಸುತ್ತೆ. ಕ್ಯಾಪಿಟಲ್ ಲೆಟರ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಇವೆಲ್ಲ ಕ್ಯಾಪಿಟಲ್ ಲೆಟರ್ಸ್, ದೊಡ್ಡ ಅಕ್ಷರಗಳು. ABCD ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಇದು ಸ್ಮಾಲ್ ಲೆಟರ್ಸ್. ಓಕೆ, ಸೊ ಇದನ್ನ ಹೇಗೆ ಉಚ್ಚಾರಣೆ ಮಾಡ್ತಿದ್ವಿ ನಾವು ಮುಂಚೆ? ABCDEFGHIJKLMNOPQRSTUVWXYZ, ರೈಟ್? ಇದು ಎಲ್ರಿಗೂ ಗೊತ್ತಿರಬೇಕು ಅಲ್ವಾ? ಹಾ, ಸೊ ಈಗ ನಾವು ವಿಶೇಷವಾಗಿ ಏನ್ ಕಲಿತೀವಿ? ಇದನ್ನೇ ಕಲಿತೀವಾ? ಖಂಡಿತ ಇಲ್ಲ. ಯಾಕೆಂದ್ರೆ ಕಾರಣ ಏನು ಅಂತ ನಾನು ಹೇಳ್ತೀನಿ ನಿಮಗೆ. ಈಗ ಇಲ್ಲಿ ನಾನು ಒಂದಷ್ಟು ಪದಗಳನ್ನು ತಗೊಂಡಿದ್ದೀನಿ, ಇಂಗ್ಲಿಷ್ ಪದಗಳು, ಸಿಂಪಲ್ ವರ್ಡ್ಸ್. ಇದರ ಉಚ್ಚಾರಣೆ ಇಂಗ್ಲಿಷ್ ಅಲ್ಲಿ ಹೇಗೆ ಬರುತ್ತೆ, ಇದನ್ನ ಹೇಗೆ ನಾವು ಉಚ್ಚಾರಣೆ ಮಾಡೋದು ಅನ್ನೋದನ್ನ ಫಸ್ಟ್ ನೋಡೋಣ ಅಲ್ವಾ? ಈಗ ಸಿಂಪಲ್ ವರ್ಡ್ಸ್ ಅನ್ನ ನಾನೇನು ಇಲ್ಲಿ ಝೂಮ್ ಮಾಡಿ ಅದೇ ವರ್ಡ್ಸ್ ಅನ್ನ ಇಲ್ಲಿ ತಗೊಂಡಿದ್ದೀನಿ, ಇದೇ ವರ್ಡ್ಸ್ ನ ಇಲ್ಲಿ ತಗೊಂಡಿದ್ದೀನಿ. ಓಕೆ, ಈಗ ನೋಡಿ, ಇಲ್ಲಿ CAB ಅಂತಿದೆ. ಓಕೆ, ಸೊ ಏನಂತ ಇದೆ? CAB, ರೈಟ್? ಸೊ ನಮಗೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ನಾವು ಕಲ್ತಿರೋದೇನು? ABCDEF, ಇದೇ ತರ ತಾನೇ ಕಲ್ತಿದ್ದೀವಿ. ಈಗ ಅಲ್ಲಿ ಏನ್ ಕಲ್ತಿದ್ದೀವಿ? ABCD, ಅದನ್ನ ಇಲ್ಲಿ ಹಾಕೋದು. ಇದೇನು? C ಅಲ್ವಾ? C. ಇದೇನು? A. ಇದು B. ಓಕೆ, ಬಟ್ ಈ CAB ನ ಕೂಡಿಸಿದಾಗ ಏನ್ ಬರುತ್ತೆ? ಕನ್ನಡದಲ್ಲಿ CAB ನ ಕೂಡಿಸಿದಾಗ ಏನ್ ಬರುತ್ತೆ? CAB ಅಂತಾನೆ ಹೇಳ್ಬೇಕಾಗುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ಅಮರ ಅಲ್ವಾ? ಅದನ್ನ ಬಿಡಿಸಿದಾಗ್ಲೂ ಅಮರ ಅಂತಾನೆ ಇರುತ್ತೆ, ಕೂಡಿಸೋದು ಅಂದ್ರೆ ಹತ್ರ ತಂದಾಗ ಅಮರ ಅಂತ. ಉದಾಹರಣೆಗೆ ಇಲ್ಲಿ ನಾನು ಇಲ್ಲಿ ಆ ಬರಿತೀನಿ, ಇಲ್ಲಿ ಮ ಬರಿತೀನಿ, ಇಲ್ಲಿ ರ ಬರಿತೀನಿ. ಇದೇನಿದು? ಅಮರ. ಅದನ್ನ ಹತ್ರ ತಂದಿದ್ದೀನಿ ತಿಳ್ಕೊಳ್ಳಿ. ಇದೇನಾಯ್ತು? ಅಮರ, ರೈಟ್?
ಈಗ ಇಲ್ಲಿ ನೋಡೋಣ, ಇದು ಇಂಗ್ಲಿಷ್ ಅಲ್ಲಿ CAB ಅಂತಿದೆ. ಕನ್ನಡದಲ್ಲೂ ಸಹ ನಾನು ಇದನ್ನು ಅದೇ ತರ ಅಕ್ಷರ ಬರೆದಿದ್ದೀನಿ, CAB. ಈಗ ಸ್ವಲ್ಪ ದೂರ ದೂರ ಇದೆಯಲ್ವಾ, ಇದನ್ನ ನಾವು ಬರೆಯೋಣ, ಹತ್ರನೇ ಬರ್ಕೊಳ್ಳೋಣ, ಇಲ್ಲೇ ಬರೆಯೋಣ. ಓಕೆ, ಸಿ ಕೂಡಿಸ್ರಿ, ಇದನ್ನ ಏನ್ ಬರುತ್ತೆ? CAB ಅಂತಾನೆ ಇರುತ್ತೆ ಹೊರತು ಬೇರೆ ಏನು ಉಚ್ಚಾರಣೆ ಬರೋದಿಲ್ಲ, ಹೌದಾ? ಆದ್ರೆ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅವರು ಹೇಳೋದು ಅದು CAB ಅಲ್ಲ, ಅದು ಕ್ಯಾಬ್ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಸೊ CAB ಉಚ್ಚಾರಣೆ ಎಲ್ಲಿದೆ, ಕ್ಯಾಬ್ ಅನ್ನೋ ಉಚ್ಚಾರಣೆ ಎರಡು ಅಜಗಜಾಂತರ. ಈಗ ನಮಗೆ ಗೊತ್ತಿರೋದು CAB, ಬಟ್ ಅವ್ರು ಹೇಳೋದೇನು, ಅದು CAB ಅಲ್ಲ, ಕ್ಯಾಬ್. ಹೇಗೆ ಸಾಧ್ಯ? ಇಲ್ಲಿ ನಮಗೆ ಸಿ ಅಂತಿದೆ, ಇಲ್ಲಿ ಕ್ಯಾ ಅಂತಿದೆ, ಇಲ್ಲಿ ಎ ಅಂತಿದೆ, ಇಲ್ಲಿ ಆ ಅಂತಿದೆ, ಇಲ್ಲಿ ಬಿ ಅಂತಿದೆ, ಇಲ್ಲಿ ಬರೀ ಬಿ. ಇದೇ ಸಾಮಾನ್ಯವಾಗಿ ನಮಗೆ ತೊಂದರೆ ಕೊಡೋದು. ಇದರ ಸಲುವಾಗಿ ನಮಗೆ ಇಂಗ್ಲಿಷ್ ಓದಕ್ಕೆ ಮತ್ತೆ ಬರೀಲಿಕ್ಕೆ ಕಷ್ಟ ಆಗೋದು. ಓಕೆ, ಸೊ ಇದನ್ನ ಹ್ಯಾಕ್ ಕಲಿಬೇಕು? ಸೊ ಇವ್ರು ಹೇಳೋ ತರ ನಾವು ಕ್ಯಾಬ್ ಅಂತ ಕಲಿಯೋದಾದ್ರೆ ಏನ್ ಮಾಡ್ಬೇಕು ಅಲ್ವಾ? ಓಕೆ, ಸೊ ಇದನ್ನ ನಾವು ಈ ಕ್ಲಾಸ್ ಅಲ್ಲಿ ಕಲಿಬೇಕಾಗಿರೋದು. ಓಕೆ, ಸೊ ಏನ್ ಕಲಿತೀವಿ ಈಗ? ಇಲ್ಲಿ ನಾನು ಹೇಳಿದಲ್ಲ, ವ್ಯತ್ಯಾಸ ಇಷ್ಟೇ. ಇದು CAB ಅಂತ ನಮಗೆ ಅನ್ಸುತ್ತೆ, ಆದ್ರೆ ಇದು CAB ಅಲ್ಲ, ಕ್ಯಾಬ್ ಅಂತ ಓದ್ಬೇಕು. ಹೇಗೆ? ಇಲ್ಲಿ ಸ ಅಂತ ಉಚ್ಚಾರಣೆ ಕಾಣಿಸುತ್ತೆ, ನಮ್ಗೆ ಇಲ್ಲಿ ಕ್ಯಾ ಅಂತ ಬರ್ತಾ ಇದೆ. ಹೇಗೆ ಸಾಧ್ಯ? ನಾವು ಕನ್ನಡದಲ್ಲಿ ಕಲ್ತಿರೋದು ಹೇಗೆ? ಓಕೆ, ಸೊ ಈಗ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ನೋಡಿ, ಇಲ್ಲಿ ROB. ಈಗ ROB ದೂರ ದೂರ ಇದೆ, ಅದನ್ನ ಹತ್ರ ಕೂಡಿಸ್ರಿ, ROB. ಇದನ್ನು ಓದಿದಾಗ ಹೆಂಗ್ ಬರುತ್ತೆ? ROB ಅಂತಾನೆ ಹೇಳ್ಬೇಕಾಗುತ್ತೆ ನಾವು ಕನ್ನಡದಲ್ಲಿ, ಬಟ್ ಇವರು ಅದನ್ನ ಹೇಳೋದು ರಾಬ್ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಹೇಗೆ? ಸೊ ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಟುಡೇ. ಇದನ್ನೇ ನಾವು ಇವತ್ತು ಕಲಿಯೋಣ. ಓಕೆ, ಯಾ. ಸೊ ಬೇಸಿಕ್ಲಿ ನೀವು ಯಾವುದೇ ತಗೊಳ್ಳಿ, ಇಲ್ಲಿ ನೋಡಿ, DAD, ಆದ್ರೆ ಅವ್ರು ಹೇಳೋದು DAD ಡ್ಯಾಡ್, BAD ಬ್ಯಾಡ್. ಬಟ್ ಬ್ಯಾಡ್ ಅಂತ ಹೇಳ್ಬೇಕು, ಡ್ಯಾಡ್ ಅಂತ ಹೇಳ್ಬೇಕು, ಹೇಗೆ ಸಾಧ್ಯ ಅದು? ಅದಕ್ಕೆ ನಾವೇನ್ ಮಾಡ್ಬೇಕು, ಇವ್ರು ಹೆಂಗ್ ಹೇಳ್ತಾರೆ ಅದೇ ತರ ಆ ಉಚ್ಚಾರಣೆ ಇಟ್ಕೊಂಡೆ ನಾವು ರಿವರ್ಸ್ ಬರಬೇಕು. ಹೇಗೆ ಅಂತ ನೋಡೋಣ. ಓಕೆ, ಈಗ ಕನ್ನಡದಲ್ಲಾದ್ರೂ ನೋಡಿ, ಕನ್ನಡದಲ್ಲಿ ನಮಗೆ ಅರ ಅಂತ ಒಂದು ಪದ ಇದೆ. ಕನ್ನಡದಲ್ಲಿ ಅರ ಅಂತ ಪದ ಇದೆ. ಇದು ಎಲ್ಲಿಂದ ಸಿಕ್ತು ನಮಗೆ? ಕನ್ನಡದಲ್ಲಿ ಅರ ಅಂತ ಪದ ಇದೆ. ಇದು ಎಲ್ಲಿಂದ ಸಿಕ್ತು? ಆ ಎಲ್ಲಿದೆ? ಆ ಇಲ್ಲಿದೆ, ರೈಟ್? ರ ಎಲ್ಲಿದೆ? ರ ಇಲ್ಲಿದೆ ಅಲ್ವಾ? ಈಗ ಇನ್ನೊಂದು ಅರಸ ಬೇಡ, ಪರವಶ. ಪ ಎಲ್ಲಿದೆ? ಪರವಶ. ಅಗೇನ್ ರ ಇಲ್ಲಿದೆ, ವಶ, ವ ಇಲ್ಲಿದೆ, ಶ ಇಲ್ಲಿದೆ ಅಲ್ವಾ? ಸೊ ನಮಗೆ ವರ್ಣಮಾಲೆಯಲ್ಲಿ ಎಲ್ಲಾ ಶಬ್ದಗಳು, ಉಚ್ಚಾರಣೆ ಮಾಡುವಂತ ಎಲ್ಲಾ ಶಬ್ದಗಳು, ಉಚ್ಚಾರಣೆ ಅಕ್ಷರಗಳು ಎಲ್ಲ ವರ್ಣಮಾಲೆಯಲ್ಲಿ ಸಿಗುತ್ತೆ. ಅದು ಬಿಟ್ರೆ ಕಾಗುಣಿತ ಎಲ್ಲಿ ಸಿಗುತ್ತೆ? ಈಗ ಕಾಡು ಅಂತ ಹೇಳ್ಬೇಕು, ನಾನು ಕಾಡು ಅಂತ ಹೇಳ್ಬೇಕು. ಅದೇನಿದೆ? ಕಾ ಎಲ್ಲಿದೆ ನಿಮ್ಗೆ? ಕಾ. ಇದೇನಿದೆ? ಕಾಗುಣಿತದಲ್ಲಿದೆ, ಕಾ ಅಲ್ವಾ? ಕಿನ್ನರಿ, ಕಿ ಎಲ್ಲಿದೆ? ಕಿ. ಕು ಎಲ್ಲಿದೆ? ಕು. ಕಾಗುಣಿತದಲ್ಲಿದೆ ಅಲ್ವಾ? ಈಗ ನಮಗೆ ಪದಗಳು, ಈಗ ನೋಡಿ, ಜನಗಣ ಎಲ್ಲಿದೆ? ಎಲ್ಲಾ ಅಕ್ಷರಗಳು, ಅದು ಸಂಪೂರ್ಣಾಕ್ಷರ. ಇದು ಜ ಅನ್ನೋದು ಸಂಪೂರ್ಣಾಕ್ಷರ. ಎಲ್ಲಿದೆ ಅದು? ಇಲ್ಲಿದೆ ಅಲ್ವಾ? ಜ ಎಲ್ಲ ಸಂಪೂರ್ಣವಾಗಿ ನಮಗೆ ಸಿಗ್ತಾ ಇದೆ. ಇಂಗ್ಲಿಷ್ ಅಲ್ಲಿ ಹಾಗಿಲ್ಲ. ಇಂಗ್ಲಿಷ್ ಅಲ್ಲಿ ಬಹಳ ವ್ಯತ್ಯಾಸ ಇದೆ. ಓಕೆ, ಸೊ ಕಾಗುಣಿತ, ಅಕ್ಷರಮಾಲೆ ಕಾಗುಣಿತ ಓದಿದ್ರೆ ಸಾಕ. ಇಲ್ಲ ನಮಗೆ ಒತ್ತಕ್ಷರಗಳು ಬೇಕು ಅಲ್ವಾ? ಒತ್ತಕ್ಷರಗಳು, ಉದಾಹರಣೆಗೆ ಅಕ್ಕ, ಅಗ್ಗ, ಮಚ್ಚೆ, ಅಜ್ಜ, ಅಟ್ಟ, ಅಡ್ಡ, ಒತ್ತಕ್ಷರಗಳು. ಸೊ ಇವೆಲ್ಲರ ಸಂಗಮ ಏನಾಗುತ್ತೆ? ನಾವು ಕನ್ನಡನ ಸಂಪೂರ್ಣವಾಗಿ ಓದ್ಬೋದು. ಆದ್ರೆ ಇಂಗ್ಲಿಷ್ ಅಲ್ಲಿ ಹಾಗಿಲ್ವೇ? ಇಂಗ್ಲಿಷ್ ಅಲ್ಲಿ ಈಗ ಈ ಪದಗಳದ್ದು ಇದು ನೋಡಿ, ಇದನ್ನ ಕ್ಯಾಬ್ ಅಂತ ಹೇಳಿದಾರಲ್ವಾ? ಓಕೆ, ಒಂದೊಂದೇ ಅಕ್ಷರ ನೋಡೋಣ, ಒಂದೊಂದೇ ಪದ ನೋಡೋಣ. ಇದು ಕ್ಯಾಬ್ ಅಂತ ಓದ್ಬೇಕು, ಕ್ಯಾಬ್. ಇದೇನು? ರಾಬ್. ಇದು ಮಾಬ್. ಇದು ಪಿಕ್ ನಿಕ್. ಇದು ಕ್ಲಿನಿಕ್. ಇದು ಬ್ಯಾಡ್. ಇದು ಗುಡ್. ಟಾನಿಕ್, ಟ್ರ್ಯಾಕ್, ಬಸ್, ಇವೆಲ್ಲ ಇದೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ,
ಇವ್ರು ಹೇಳೋ ತರನೇ ಒಪ್ಕೊಳ್ಳೋಣ. ಓಕೆ, ಇವ್ರು ಏನ್ ಹೇಳ್ತಾರೆ ಅದನ್ನೇ ನಾವು ಫಾಲೋ ಮಾಡೋಣ.